ಸಿಟಿ ರವಿಗೆ ಮಧ್ಯಂತರ ಜಾಮೀನಿಗೆ ಮನವಿ ಮಾಡಲಾಗಿದೆ. ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಅವರು ಕೋರ್ಟ್ನಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಯಾವ ರೀತಿಯಾಗಿ ಇಂತಹ ಕೇಸ್ಗಳಲ್ಲಿ ಜಾಮೀನು ಕೊಟ್ಟಿದೆ, ಮಧ್ಯಂತರ ಜಾಮೀನು ಅನ್ನೋದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಧನಂಜಯ ಪೀಠದ ಆದೇಶವನ್ನ ಅಶೋಕ್ ಹಾರ್ನಹಳ್ಳಿ ಪ್ರಸ್ತಾಪಿಸಿದ್ದಾರೆ. ದೂರುದಾರರ ಸಹಿ ಇಲ್ಲದಾಗ ಈ ಕೇಸ್ನ ಹೇಗೆ ಪರಿಗಣಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ. ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಸಲ್ಲಿಸಲಿ ಅಂತ ಜಡ್ಜ್ ಹೇಳಿದ್ದಾರೆ. ಮತ್ತೆ ಮಧ್ಯಂತರ ಜಾಮೀನಿಗೆ ಅಶೋಕ್ ಹಾರ್ನಹಳ್ಳಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಟಿ ರವಿ ಎಲ್ಲಿಯೂ ಕೂಡ ಓಡಿ ಹೋಗುವ ವ್ಯಕ್ತಿ ಅಲ್ಲ, ಅವರೊಬ್ಬ ರಾಜಕಾರಣಿ. ಅವರು ಎಲ್ಲಿಯೂ ಕೂಡ ಓಡಿ ಹೋಗುವ ವ್ಯಕ್ತಿ ಅಲ್ಲ, ಅವರು ತಪ್ಪಿಸ್ಕೊಂಡು ಹೋಗಲ್ಲ ಅಂತ ಅಶೋಕ್ ಹಾರ್ನಹಳ್ಳಿ ಅವರು ಹೇಳೋ ಮೂಲಕ ಅವರಿಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಕರಣವನ್ನು ದಾಖಲು ಮಾಡಿದ್ದು ಸಾಕ್ಷ್ಯ ನಾಶ ಆಗ್ಬಿಡುತ್ತೆ, ಅವರು ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂತಹ ಕಾರಣಕ್ಕೆ ಈ ಇಷ್ಟೂ ಬೆಳವಣಿಗೆಗಳನ್ನು ಕೂಡ ನೋಟಿಸ್ ಕೊಟ್ಟು ನೋಟಿಸ್ಗೆ ಸ್ಪಂದಿಸೋ ಮೊದಲಿಯೇ ಅರೆಸ್ಟ್ ಮಾಡಿ ಅವ್ರನ್ನ ತಪ್ಪಿಸ್ಕೊಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮಧ್ಯಂತರ ಜಾಮೀನು ಕೊಡಬಹುದು ಈ ಪ್ರಕರಣದಲ್ಲಿ. ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಕೇಸ್ನಲ್ಲಿ ಧನಂಜಯ ಪೀಠದಲ್ಲಿ ಜಾಮೀನನ್ನ ಕೊಟ್ಟಿದೆ, ಮಧ್ಯಂತರ ಜಾಮೀನು. ಸೊ ಈ ಕೇಸ್ನಲ್ಲೂ ಕೂಡ ಕೊಡಬಹುದು. ಕಾರಣ ಅವರೇನು ತಪ್ಪಿಸ್ಕೊಂಡು ಹೋಗುವಂತಹ ವ್ಯಕ್ತಿಯಲ್ಲ, ಅವರೊಬ್ಬ ರಾಜಕಾರಣಿ. ಈ ವಿಚಾರವಾಗಿ ಅವರಿಗೆ ಜಾಮೀನನ್ನ ಕೊಡಬಹುದು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ. ಸಿಟಿ ರವಿ ಎಲ್ಲಿಯೂ ಕೂಡ ಓಡಿ ಹೋಗುವ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವರೊಬ್ಬ ರಾಜಕಾರಣಿ, ಆ ರೀತಿಯಾಗಿ ಎಲ್ಲೋ ತಲೆಮರೆಸ್ಕೊಂಡು ಹೋಗಿ ಇರೋದಕ್ಕೆ ಆಗೋದಿಲ್ಲ ಅಂತ ಅಶೋಕ್ ಹಾರ್ನಹಳ್ಳಿ ಅವರು ನ್ಯಾಯಾಲಯದ ಮುಂದೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಹೇಗೆ ಕೇಸ್ ದಾಖಲಾಯಿತು, ಪೊಲೀಸರು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ, ಈ ಎಲ್ಲ ಅಂಶಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ನಿನ್ನೆ ಸಂಜೆ 6:30ರಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಟಿ ರವಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಊರೆಲ್ಲ ಸುತ್ತಾಡಿಸಿದ್ದಾರೆ. 3 ಜಿಲ್ಲೆಗಳ 10 ತಾಲೂಕುಗಳಲ್ಲಿ ಅವ್ರನ್ನ ಸುತ್ತಾಡಿಸಿದ್ದಾರೆ. ರಾತ್ರಿ ಇಡೀ ನಿದ್ರೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಅವ್ರಿಗೆ ಉಪವಾಸ ಕೆಡವಿದ್ರು. ಈ ಇಷ್ಟು ವಿಚಾರಗಳು ನಿನ್ನೆ ಸಂಜೆ ಅರೆಸ್ಟ್ ನಂತರದಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಯಿತು, ಪೊಲೀಸರು ಹೇಗೆಲ್ಲ ನಡೆಸ್ಕೊಂಡ್ರು ಸಿಟಿ ರವಿ ಅವರನ್ನ ಅನ್ನೋ ವಿಷಯವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ. ರಾತ್ರಿ ಇಡೀ ಸಾಕಷ್ಟು ಕಡೆಗಳಲ್ಲಿ ಅವ್ರನ್ನ ಸುತ್ತಾಡಿಸಿದ್ದಾರೆ, ವಿಪರೀತ ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ. 6:30ಕ್ಕೆ ಅರೆಸ್ಟ್ ಮಾಡಿದ ನಂತರದಲ್ಲಿ ಹೇಗೆಲ್ಲ ನಡೆಸ್ಕೊಂಡಿದ್ದಾರೆ ಅನ್ನುವಂತಹ ಅಂಶವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ. ಸಿಟಿ ರವಿ ತಲೆಗೆ ಪೊಲೀಸರು ಹೊಡೆದಿದ್ದಾರೆ. ಸಿಟಿ ರವಿ ಅವರ ತಲೆಗೆ ಪೆಟ್ಟು ಬಿದ್ದು ರಕ್ತಸ್ರಾವ ಆಗಿತ್ತು. ಸೊ ಈಗ ಅವರು ಒಂದು ಹಣೆಪಟ್ಟಿಯನ್ನು ಕೂಡ ಕಟ್ಕೊಂಡಿದ್ದಾರೆ. ಈ ವಿಷಯವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ, ಅವರ ತಲೆಗೆ ಪೊಲೀಸರು ಹೊಡೆದಿದ್ದಾರೆ ಅಂತ.